ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಬೆಳಗಾವಿಯ ಹೋಮ್ ಪಾರ್ಕ್ನಲ್ಲಿ ಆಯೋಜಿಸಿರುವ 3 ದಿನಗಳ ಮಾವು ಹಾಗೂ ಜೇನು ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಇಂದು ಚಾಲನೆ ದೊರೆಯಿತು. ಶಾಸಕ ರಾಜು ಸೇಠ್, ಜಿಲ್ಲಾ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಮಹಾಂತೇಶ ಮುರಗೋಡ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಳಿಗೆಗಳಿಗೆ ಭೇಟಿ ನೀಡಿ ಮಾವು ಜೇನಿನ ಬಗ್ಗೆ ಮಾಹಿತಿ ಪಡೆದರು. ಮೇಳದಲ್ಲಿ ರೈತರ ಮಾವು ಜೇನು ಪ್ರದರ್ಶನಕ್ಕಾಗಿ ಸುಮಾರು 24 ಮಳಿಗೆಗಳನ್ನು ತೆರೆಯಲಾಗಿದ್ದು, ಬೆಳಗಾವಿ, ಕಿತ್ತೂರು, ಖಾನಾಪುರ, ರತ್ನಗಿರಿ, ಪಂಡಪುರ, ದೇವಗಿರಿ, ದಕ್ಷಿಣ ಕನ್ನಡ, ಮಹಾರಾಷ್ಟ್ರ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ ರೈತರ ಮಾವು ಮತ್ತು ಜೇನಿನ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ದೂರದರ್ಶನದೊಂದಿಗೆ ರೈತ ರಾಜೇಶ್ ಸಾವಳೇಕರ ಕಳೆದ 25 ವರ್ಷಗಳಿಂದ ಕೃಷಿ ತೊಡಗಿದ್ದು ವೈವಿಧ್ಯಮಯ ಮಾವು ಬೆಳೆಯುತ್ತಿದ್ದೇನೆ. ಪ್ರದರ್ಶನದಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅಂದ್ರೆ ಯಾವುದು ಕೆಮಿಕಲ್ ಸ್ಪ್ರೇ ಆದ್ರೂ ಅದು ತಾಗೋದಿಲ್ಲ. ಆಮೇಲೆ ಇದರಲ್ಲಿ ಸ್ಪೆಷಾಲಿಟಿ ಅಂದ್ರೆ ನಾವು ಹಣ್ಣೆಲ್ಲ ತೆಗೆದಾಗ ಮೆಚುರಿಟಿ ಫ್ರೂಟ್ಸ್ ಅಷ್ಟೇ ತೆಗಿತೇವೆ. ನಿಮಗೆ ತೆಗೆದು ದೆನ್ ರೈಪನಿಂಗ್ ಯೂನಿಟ್ ನಲ್ಲಿ ರೈಪನಿಂಗ್ ಆಗುತ್ತೆ. ಇದು ಜೇನು ಕೃಷಿಕ ಮಧುಕೇಶ್ವರ ಹೆಗಡೆ ಜೇನು ಹಾಗೂ ಜೇನಿನ ಉತ್ಪನ್ನಗಳ ಉದ್ಯಮ ಸ್ಥಾಪಿಸಿದ್ದು ಸಾಕಷ್ಟು ಮಂದಿ ಕೆಲಸ ಮಾಡುತ್ತಿದ್ದಾರೆ. ಜೇನು ಸಾಕಾಣಿಕೆ ಬಗ್ಗೆ ಉಚಿತ ತರಬೇತಿ ನೀಡಲಾಗುತ್ತಿದ್ದು ಉತ್ತಮ ಪ್ರಶಂಸೆ ವ್ಯಕ್ತವಾಗಿದೆ ಎಂದು ಹೇಳಿದರು. ನಾವು ಸಾಧಾರಣವಾಗಿ ಒಂದು 15 ರಿಂದ 20 ಪ್ರಾಡಕ್ಟ್ ಅನ್ನು ಕೂಡ ಮಾಡ್ತಾ ಇದ್ದೇವೆ. ಆನಂತರ ಪ್ರಪ್ರಥಮವಾಗಿ ನಾವು ಒಂದು ಲಿಪ್ ಬಾಮ್ ಅನ್ನ ಮಾಡಿದ್ದೀವಿ, ಮತ್ತೆ ಆನಂತರ ಲಿಪ್ಸ್ಟಿಕ್ ಕೂಡ ಮಾಡಿದ್ದೀವಿ. ಇದು ಜೇನಿನ ಮೇಣ ಹಾಗೂ ಕೊಬ್ಬರಿ ಎಣ್ಣೆ ಇದರಿಂದ ಮಾಡಿರ್ತಕ್ಕಂಥದ್ದು. ಮತ್ತು ಕಲರ್ಗೂ ಕೂಡ ನಾವು ಬೀಟ್ರೂಟ್ ಅನ್ನ ಬಳಕೆ ಮಾಡ್ತಕ್ಕಂಥದ್ದು, ನ್ಯಾಚುರಲ್ ಕಲರು. ಮಾಂತೇಶ್ ಮುರಗೋಡ, ಪ್ರದರ್ಶನದಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಒಬ್ಬ ಫೈನಾನ್ಷಿಯಲ್ ಆಗಿ ಡೆವಲಪ್ ಆಗಬೇಕು ಮತ್ತು ಅವರು ಮಾರಾಟಗಾರ ಆದ್ರೆ ಮಾತ್ರ ರೈತಿಕೆಯಲ್ಲಿ ಲಾಭ ಸಿಗೋ ದೃಷ್ಟಿಯಿಂದ ನಾವು ರೈತರಿಗೆ ನೇರವಾಗಿ ಫ್ರೀ ಆಗಿ ಸ್ಟಾಲ್ ಕೊಟ್ಟು ಅವರಿಗೆ ಮಾರಾಟ ಮಾಡಕ್ ಸರಿ ಒಂದು ನೈಸರ್ಗಿಕವಾಗಿ ಹಣ್ಣನ್ನು ಮಾಗಿಸಿ ಇದ್ರ ಮಾರಾಟ ಮಾಡಕ್ಕೆ ಒಂದು ವ್ಯವಸ್ಥೆನ ಮಾಡಿದೀವಿ.